ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಅಜ್ಜಿ ಕಾಲದ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗಿನ ತಿಂಡಿ ಜೋಳದ ಹಿಟ್ಟಿಂದ ಮಾಡ್ತಾ ಇರೋದು. ಇದೇ ನೆನೆ ಹಾಕಬೇಕಾಗಿಲ್ಲ, ರುಬ್ಬಬೇಕಾಗಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ತುಂಬ ಈಸಿಯಾಗಿದೆ, ಆಮೇಲೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಬಿಲೀವ್ ಮಾಡಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇಷ್ಟು ಬೇಗ ಆಗುತ್ತೆ ಅಂದರೆ ನೀವು ನಂಬೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ತಿನ್ನೋಕೆ ಕೂಡ ಅಷ್ಟೇ ರುಚಿ ಕೊಡುತ್ತೆ ಇದು. ಫ್ರೆಂಡ್ಸ್, ಇದು ಹೇಗೆ ಮಾಡಬೇಕು ಅಂತ ನಿಮಗೆ ತಿಳ್ಕೊಬೇಕು ಅಂತ ಅನಿಸಿದರೆ ಈ ಪೂರ್ತಿಯಾದ ವಿಡಿಯೋನ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನು 2 ಬೌಲಷ್ಟು ಜೋಳದ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ಅಂದರೆ ಇದು 3 ಜನ ತಿನ್ಬೋದು ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. 2 ಬೌಲಿಗೆ 1 ಸ್ಪೂನ್ ಹಾಕಿ ಕಡಲೆ ಹಿಟ್ಟು. ಒಂದು ಅರ್ಧ ಸ್ಪೂನಷ್ಟು ನಾನು ಅಜ್ವಾನ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಸ್ವಲ್ಪ ನಾವು ದೋಸೆ ಹಿಟ್ಟು ಏನಿರುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಂಡು, ಅದಕ್ಕಿಂತ ಸ್ವಲ್ಪ ತಿಳಿ ಆದರೆ ಚೆನ್ನಾಗಿ ಬರುತ್ತೆ. ಸೊ ಗಟ್ಟಿಯಾಗಿ ಕಲ್ಸೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಬಟ್ ಇದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಫ್ರೆಂಡ್ಸ್. ನಾನು ಯಾವ ಥರ ತೋರಿಸಿದ್ದೀನಲ್ಲೋ ಅದೇ ಥರ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಇದು ಇಷ್ಟು ಚೆನ್ನಾಗಿದೆ, ಒಂದು ಸಲ ನೋಡಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಇಷ್ಟು ಬಿಲೀವ್ ಮಾಡಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡಿ, ನಾನು ಒಂದು ಸ್ವಲ್ಪನೂ ಒಳಗಡೆ ಗಂಟೆ ಇರದ ಹಾಗೆ ಕಲಿಸ್ಕೊಳ್ಬೇಕು. ಇದು ತಣ್ಣೀರಲ್ಲೇ ಕಲಿಸ್ತಾ ಇರೋದು. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅಷ್ಟೇ ನೆನೆ ಇಡೋಣ. ಇದಕ್ಕಿಂತ ಜಾಸ್ತಿ ಹೊತ್ತು ಇಡಬೇಕಾಗಿಲ್ಲ, 10 ನಿಮಿಷಕ್ಕಿಂತ ಜಾಸ್ತಿ ಇಡಬೇಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಬಿಟ್ಟಿರೋ ಎಲ್ಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಇದು 10 ನಿಮಿಷದಷ್ಟು ಆಗಿದೆ. ಇವಾಗ ಒಂದು ಕಾದ ಹಂಚಿನಲ್ಲಿ ಹಾಕ್ಕೊಳ್ಳೋಣ. ದೋಸೆ ಹಂಚಾದ್ರೆ ಇಟ್ಕೊಳ್ಳಿ, ಇಲ್ಲ ಚಪಾತಿ ಹಂಚಾದ್ರೆ ಇಟ್ಕೊಳ್ಳಿ. ನಾನು ಚಪಾತಿ ಮಾಡೋ ಹಂಚಿದೆ. ಇದರಲ್ಲಿ ನಾನು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕೋ ಅದನ್ನು ಹಾಕಿ, ನಾನು ಎಣ್ಣೆ ಹಾಕಿದ್ದೆ 2 ಸ್ಪೂನಷ್ಟು, ಅಂಟ್ಕೋಬಾರ್ದು ಅಂತ. ನಾನು ಯಾವ ಥರ ತೋರಿಸಿದ್ದೀನಲ್ಲ ಅದೇ ಥರನೇ ನೀವು ಹಿಟ್ಟು ಹಾಕ್ಕೊಳ್ಳಿ. ಬಟ್ ಇದು ಹಿಟ್ಟು ಹಾಕಿದ ಮೇಲೆ ತಿರುವಕ್ಕೆ ಹೋಗಬೇಡಿ. ಮೇಲ್ಗಡೆ ದೋಸೆ ಹೇಗೆ ಹಾಕ್ತೀವೋ ಆ ಥರ, ನೀರು ದೋಸೆ ಹೇಗೆ ಹಾಕ್ತೀವಲ್ಲ ಅದೇ ಥರನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಸೈಡ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಯಾವ್ದು ರುಚಿ ಕೊಡುತ್ತೋ, ಯಾವ್ದು ಇಷ್ಟ ಇರುತ್ತೋ ಅದನ್ನು ಹಾಕಿ ಫ್ರೆಂಡ್ಸ್. ಈ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದೇನು ಸೈಡಿಗೆಲ್ಲ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್, ಏನು ಕಷ್ಟ ಕೂಡ ಆಗೋದಿಲ್ಲ. ಇದು ತಾನೇ ಬಿಟ್ಕೊಳ್ಳುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗಿಲ್ಲ ನಮಗೆ ಸಾಫ್ಟಾಗೆ ಬೇಕು ತಿನ್ನೋಕ್ಕೆ, ಕ್ರಿಸ್ಪಿಯಾಗಿ ಬೇಡ ಅಂದರೆ ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸೈಡಿಗೆಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದಾಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ನಾನು. ನೋಡಿ ಫ್ರೆಂಡ್ಸ್, ಅದಾಗಲೇ ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸಿದ್ದೆ. ಇದೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಈ ಥರ ಕೂಡ ಮಾಡ್ಕೋಬೋದು. ನೋಡಿ, ನಾನು ಹಾಕಿದ್ದೀನಿ ಅದೇ ಥರ ಇದು ಕೂಡ. ನೋಡಿ, ಸೈಡ್ಗೆಲ್ಲ ತಾನೇ ಬಿಟ್ಕೊಂಡು ಬಿಡುತ್ತೆ, ನೀವೇನು ಮಾಡಬೇಕಾಗಿಲ್ಲ. ಇದಾದಮೇಲೆ ಕಲರ್ ಕೆಳಗಡೆ ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್. ಹಾಗೆ ಹೇಳುತ್ತೆ ಅಂತ ನೋಡಿ, ಪೇಪರ್ ಥರ ಆಗಿಬಿಟ್ಟಿದೆ. ಇದನ್ನು ತಿನ್ನಬೇಕಾದ್ರೆ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದು. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.